ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಂಗ್. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಗಣಿತದ ಚಿಹ್ನೆಗಳು ಮತ್ತು ಕ್ರಿಯೆಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಗಣಿತದ ಚಿಹ್ನೆಗಳು, ಸೊ ಚಿಹ್ನೆಗಳು ಮತ್ತು ಕ್ರಿಯೆಗಳು, ಆ ಚಿಹ್ನೆ ಕ್ರಿಯೆಯನ್ನು ಏನು ಮಾಡುತ್ತೆ, ಹೇಗೆ ಮಾಡುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಡಿಯರ್ ಫ್ರೆಂಡ್ಸ್, ನೋಡೋಣ ಬನ್ನಿ ಹಾಗಾದರೆ. ಸೊ ಚಿಹ್ನೆ ನೋಡಿ, ಫಸ್ಟ್ ಪ್ಲಸ್ ಸಂಕಲನ. ಫಸ್ಟ್ ನಾನು ಹೇಳಿಬಿಡ್ತೀನಿ ನೋಡಿ, ಚಿಹ್ನೆನ ಹೇಳ್ತೀನಿ. ಪ್ಲಸ್, ಮೈನಸ್, ಇಂಟು, ಪ್ಲಸ್, ಮೈನಸ್, ಇಂಟು. ನೋಡಿ, ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಪ್ಲಸ್ಸು, ಫಸ್ಟ್ ಒನ್ ಪ್ಲಸ್, ಮೈನಸ್, ಇಂಟು. ಬರೆಯೋದನ್ನು ಕೂಡ ನಾನು ತೋರಿಸ್ತಾ ಇದ್ದೆ, ಬಟ್ ಇಲ್ಲಿ ತೋರಿಸೋದಕ್ಕಾಗಿಲ್ಲ. ಸೊ ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಇದೆ. ಸೊ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಸಮ. ಸೊ ಭಾಗಾಕಾರ ಸಮದ್ದು ಅಲ್ಲಿ ಬಂದಿಲ್ಲ ಅಲ್ವಾ ಚಿಹ್ನೆ. ಸೊ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಸಂಕಲನ ಅಂದರೆ ಕೂಡುವುದು, ವ್ಯವಕಲನ ಅಂದರೆ ಕಳೆಯುವುದು, ಗುಣಾಕಾರ ಅಂದರೆ ಗುಣಿಸುವುದು, ಭಾಗಾಕಾರ ಅಂದರೆ ಭಾಗಿಸುವುದು, ಸಮ ಅಂತ ಇರೋದು ಈಸ್ ಈಕ್ವಲ್ ಟುನ ಹಾಕಿದ್ರೆ ಅದು ಸಮ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ನೋಡಿ, ಸಂಕಲನಕ್ಕೆ ಪ್ಲಸ್ ಅಂತ ಹೇಳಿದ್ರೆ ಸಂಕಲನ, ಕೂಡುವುದು. 2 + 2 ಏನಾಗುತ್ತೆ? ಸಂಕಲನ ಆಗುತ್ತೆ. ಸೊ ನೆಕ್ಸ್ಟ್ ಮೈನಸ್, ವ್ಯವಕಲನ, ಕಳೆಯುವುದು. 2 - 2 0, ಅದು ವ್ಯವಕಲನ ಆಗುತ್ತೆ. ಸೊ ಸಂಕಲನ ವ್ಯವಕಲನ ಗೊತ್ತಾಗಿದೆ ಈಗ. ಸೊ ನೆಕ್ಸ್ಟ್ ಬಂದು ಗುಣಾಕಾರ. 2 × 2 ಹಾಕಿದ್ರೆ 2 × 2 = 4 ಆಗುತ್ತೆ, ಅದು ಗುಣಿಸುವುದು. ಭಾಗಾಕಾರ ನೋಡಿ, ಇಲ್ಲಿ ಸಿಂಬಲ್ ಬಂದಿದೆ. ಸೊ 2 / 2 ಹಾಕಿದ್ರೆ ನಮಗೆ 1 ಬರುತ್ತೆ, ಭಾಗಿಸುವುದು. ಸೊ ಅದನ್ನು ನಾವು ಭಾಗಾಕಾರ ಅಂತ ಕರಿತೀವಿ. ಸೊ ಸಮ, 2 = 2 ಹಾಕಿದ್ರೆ ಅದು ಸಮ ಆಗುತ್ತೆ. ಈಗ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಡಿಯರ್ ಫ್ರೆಂಡ್ಸ್. ಸಂಕಲನ, ವ್ಯವಕಲನ, ಗುಣಾಕಾರ, ಸಮ. ಪ್ಲಸ್, ಮೈನಸ್, ಇಂಟು, ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು. ಸಂಕಲನ ಕೂಡುವುದು, ವ್ಯವಕಲನ ಕಳೆಯುವುದು, ಗುಣಾಕಾರ ಅಂದರೆ ಭಾಗಿಸುವುದು, ಭಾಗಾಕಾರ ಭಾಗಿಸುವುದು, ಸಮ ಈಸ್ ಈಕ್ವಲ್ ಟು ಸಮ ಅಂತ. ಸೊ ಇವಾಗ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಫ್ರೆಂಡ್ಸ್. ಹಾಗೆ ಪ್ಲಸ್, ಮೈನಸ್, ಇಂಟು, ನೋಡಿ ಅಲ್ಲಿ ಸಿಂಬಲ್ ಸ್ವಲ್ಪ ಕ್ರಾಸ್ ಆಗಿದೆ, ಇರಲಿ. ಓಕೆ, ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇಷ್ಟು ನಿಮಗೆ ಗೊತ್ತಾಗಿದ್ರೆ ಈಗ ತೋರಿಸ್ತೀನಿ ನೋಡಿ ಸಿಂಬಲ್ನ. ಪ್ಲಸ್, ಮೈನಸ್, ಇಂಟು, ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು. ಡಿಯರ್ ಫ್ರೆಂಡ್ಸ್, ಸಂಕಲನ ಮತ್ತು ಅದರ ಕ್ರಿಯೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಸೊ ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.